ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರಾಹಾ ಟೇಲ್ಸ್ ಯೂಟ್ಯೂಬ್ ಚಾನಲ್. ಸೊ ಹಾಯ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಅಂಡ್ ಇವತ್ತಿನ ವ್ಲಾಗ್ ಏನು ಅಂತ ನಿಮ್ಮೆಲ್ರಿಗೂ ಈಗಾಗಲೇ ತಮ್ಮನೇಲ್ ನೋಡ್ಬಿಟ್ಟು ಗೊತ್ತಾಗಿರುತ್ತೆ. ಎಸ್, ಅಫ್ಕೋರ್ಸ್ ಇವತ್ತಿನ ನನ್ನ ಈ ವ್ಲಾಗ್ ಬಂದ್ಬಿಟ್ಟು ಸೊ ಮಿಡ್ ಸೆಗ್ಮೆಂಟ್ SUV ಕಾರ್ಸ್ ಇಂಡಿಯಾದಲ್ಲಿ ಯಾವ್ದ್ಯಾವ್ದಿದೆ ಅಂಡ್ ಯಾವ ಬ್ರ್ಯಾಂಡ್ ಕಾರ್ಸ್ಗಳಿದೆ ಅಂತ ಹೇಳ್ತೀನಿ. ಸೊ ದಟ್ ನಿಮಗೆ ಈ ವಿಡಿಯೋ ನೋಡಿದ ತಕ್ಷಣ ಸ್ವಲ್ಪ ಮಟ್ಟಕ್ಕಾದ್ರೂ ಕಾರ್ ಚೂಸ್ ಮಾಡೋಕ್ಕೆ ಈಸಿ ಆಗ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಹಾಗಾದ್ರೆ ಇನ್ನೇನಕ್ಕೆ ತಡ, ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಇವತ್ತಿನ ಈ ವ್ಲಾಗ್ನ. ಇದು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ ಈ ಒಂದು ಕಂಟೆಂಟ್ ನ ಮಾಡೋಕ್ಕೆ. ಯಾಕೆ ಅಂದ್ರೆ ನಮ್ಮ ಇಂಡಿಯನ್ಸಿಗೆ ಇಂಡಿಯನ್ ರೋಡಿಗೆ ಬೆಸ್ಟ್ ಅಂದ್ರೆ SUV ಕಾರ್ಸ್. ಹಾಗಾಗಿ ನಾನಿವತ್ತು SUV ಕಾರ್ಸ್ ಇಂದ ನನ್ನ ಈ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಫಸ್ಟ್ ಸ್ಟಾರ್ಟ್ ಮಾಡಕ್ಕೆ ಯಾವ ಕಂಪನಿ ಕಾರ್ಸ್ ಅವೈಲೇಬಲ್ ಇದೆ ಅಂತ ಹೇಳ್ತೀನಿ. ಟಾಟಾ, ಹ್ಯುಂಡೈ, ಮಹೀಂದ್ರಾ, ಜೀಪ್, ವಿನ್ಫಾಸ್ಟ್, ಕಿಯಾ, MG, ಸ್ಕೋಡಾ ಅಂಡ್ ಫೋಕ್ಸ್ ವ್ಯಾಗನ್. ನನ್ನ ಮಗಳು ಬಂದೇ ಬಿಟ್ಲು, ಬರಕ್ಕ. ಇವತ್ತು ಟಾಟಾ ಕಂಪನಿಯಿಂದ ಸ್ಟಾರ್ಟ್ ಮಾಡೋಣ. ಬಿಕಾಸ್ ಅದು ಎಲ್ರಿಗೂ ಅಫೋರ್ಡಬಲ್ ಪ್ರೈಸ್ ಆಗಿರುತ್ತೆ ಅಂಡ್ ರಿಲಯಬಲ್ ಕೂಡ ಅಂಡ್ ತುಂಬಾ ಗಟ್ಟಿ ಗಾಡಿ. ಸೊ ಟಾಟಾ ಇಂದ ಸ್ಟಾರ್ಟ್ ಮಾಡೋಣ. ಸೊ ಟಾಟಾಲಿ ಬಂದು ನಿಮಗೆ ಬೇಸಿಕಲಿ 4 to 5 ಮಾಡೆಲ್ಸ್ ಬರುತ್ತೆ, ಓಕೆನಾ. ಸೊ ಟಾಟಾದಲ್ಲಿ ಬಂದು ಟಾಟಾ ಸಿಯಾರಾ ಅಂತ ಬಿಟ್ಟಿದ್ದಾರೆ. ಸೊ ಟಾಟಾ ಸಿಯಾರಾ ಬಂದು ನಿಮಗೆ 12 to 21 or 22 lakhs ತನಕ ಸ್ಟಾರ್ಟ್ ಆಗುತ್ತೆ. ನಿಮಗೆ ಇದರಲ್ಲಿ ಪೆಟ್ರೋಲ್ ಇಂಜಿನ್ ಇದೆ, ಡೀಸೆಲ್ ಇಂಜಿನ್ ಇದೆ. ಬೋತ್ ಮ್ಯಾನ್ಯುಯಲ್ ಅಂಡ್ ಆಟೋಮ್ಯಾಟಿಕ್ ಕೂಡ ಅವೈಲೇಬಲ್ ಇರುತ್ತೆ. ಅಂಡ್ ನಿಮಗೆ ಟಾಟಾ ಸಿಯಾರಾದಲ್ಲಿ ಇಂಜಿನ್ ಕೆಪಾಸಿಟಿ ಬಂದು 1500 cc ತನಕನೂ ಇದೆ. ಅಂಡ್ ನಿಮಗೆ ಇದು ಮೈಲೇಜ್ ಬಂದು ಅಪ್ರಾಕ್ಸ್ ನಿಮಗೆ 15 to 16 ಕಿಲೋಮೀಟರ್ ಕೊಡುತ್ತೆ. ಸೊ ನೆಕ್ಸ್ಟ್ ಕಾರ್ ಬಂದು ನಿಮಗೆ ಟಾಟಾ ನೆಕ್ಸಾನ್. ಸೊ ಟಾಟಾ ನೆಕ್ಸಾನ್ ನಿಮಗೆ ಬಂದ್ಬಿಟ್ಟು 7 lakhs ಇಂದ ಹಿಡಿದ್ಬಿಟ್ಟು 14.5 lakhs ವರ್ಗುನು ಇದೆ. ಅಂಡ್ ನಿಮಗೆ ಟಾಟಾ ನೆಕ್ಸಾನ್ ಅಲ್ಲಿ ಪೆಟ್ರೋಲ್, ಡೀಸೆಲ್, EV, ಮ್ಯಾನ್ಯುಯಲ್ ಅಂಡ್ ಆಟೋಮ್ಯಾಟಿಕ್ ಬೋತ್ ನಿಮಗೆ 3 ತರ ಅವೈಲಬಲ್ ಸಿಗುತ್ತೆ. ಅಂಡ್ ನಿಮಗೆ ಇದರಲ್ಲಿ ಫ್ಯೂಯಲ್ ಇಂಜಿನ್ ಬಂದ್ರೆ ನಿಮಗೆ 1200 to 1500 cc ವರ್ಗೂ ಇರೋ ಇಂಜಿನ್ಸ್ ಇದೆ. ಅಂಡ್ ಟಾಟಾ ನೆಕ್ಸಾನ್ ಫ್ಯೂಯಲ್ ಇಂಜಿನ್ ನಿಮಗೆ ಬಂದ್ಬಿಟ್ಟು 17 to 24 ಕಿಲೋಮೀಟರ್ ಅಷ್ಟು ನಿಮಗೆ ಮೈಲೇಜ್ ಅನ್ನ ಕೊಡುತ್ತೆ. ಅಂಡ್ ಟಾಟಾ ನೆಕ್ಸಾನ್ EV ಬಗ್ಗೆ ಬಂದ್ರೆ ನಿಮ್ಗೆ EV ಬಂದು 12.5 to 17 lakhs ವರ್ಗೂ ಇದೆ. ಸೊ ಇದರಲ್ಲಿ ನಿಮಗೆ 489 ಕಿಲೋಮೀಟರ್ ತನಕ ರೇಂಜ್ ಬರುತ್ತೆ ಅಂಡ್ 45 kW ಬರುತ್ತೆ. ಸೊ ನೆಕ್ಸ್ಟ್ ಹೋಗೋಣ ನಾವು ಟಾಟಾ ಹ್ಯಾರಿಯರ್. ಟಾಟಾ ಹ್ಯಾರಿಯರ್ ಬಂದು ನಿಮಗೆ ಇದು 12 ಇಂದ ಹಿಡಿದು 25.35 lakhs ವರ್ಗೂ ನಿಮಗೆ ಅವೈಲೇಬಲ್ ಇರುತ್ತೆ. ಅಂಡ್ ಇದರಲ್ಲೂ ಸಹ ನಿಮಗೆ ಪೆಟ್ರೋಲ್ ಇಂಜಿನ್ ಅಂಡ್ ಡೀಸೆಲ್ ಇಂಜಿನ್ ಅವೈಲೇಬಲ್ ಇದೆ. ಬೋತ್ ಮ್ಯಾನ್ಯುಯಲ್ ಅಂಡ್ ಆಟೋಮ್ಯಾಟಿಕ್ ಇದೆ. ಅಂಡ್ CC ಇಂಜಿನ್ ವಿಷಯಕ್ಕೆ ಬಂದ್ರೆ ನಿಮಗೆ 1500 to 2000 cc ವರ್ಗೂ ನಿಮಗೆ ಇಂಜಿನ್ ಕೆಪಾಸಿಟಿ ಇದೆ. ಅಂಡ್ ಇದರಲ್ಲಿ ನಿಮಗೆ ಮೈಲೇಜ್ ನೋಡೋದಾದ್ರೆ 14 to 16 ಇಲ್ಲ 17 ಕಿಲೋಮೀಟರ್ ಮೈಲೇಜ್ ಆರಾಮಾಗಿ ಕಣ್ಣು ಮುಚ್ಕೊಂಡು ಕೊಡುತ್ತೆ. ಅಂಡ್ ಇನ್ನೊಂದು ಟಾಟಾ ಹ್ಯಾರಿಯರ್ EV ಅಂತ ಬಿಟ್ಟಿದ್ದಾರೆ, ಇದ್ರಲ್ಲೇ ನೆಕ್ಸ್ಟ್ ಸೆಗ್ಮೆಂಟ್. ಸೊ EV ಅಂತ ಬಂದ್ರೆ ನಿಮಗೆ ಅದು 21.5 to 30 lakhs ತನಕನೂ ಇದೆ. ಸೊ ನಿಮ್ಮ ಬಡ್ಜೆಟ್ ಪ್ರಕಾರ ಅದನ್ನ ನೀವು ತಗೋಬಹುದು, ಚೂಸ್ ಮಾಡಬಹುದು. ಸೊ ನಿಮಗೆ ಟಾಟಾ ಹ್ಯಾರಿಯರ್ EV ಬಂದ್ಬಿಟ್ಟು 627 ಕಿಲೋಮೀಟರ್ ರೇಂಜ್ ಕೊಡ್ತಾರೆ ಅಂಡ್ 27 kW ಬರುತ್ತೆ. ಸೊ ನೆಕ್ಸ್ಟ್ ಬರೋಣ ಟಾಟಾ ಸಫಾರಿ. ಸೊ ಟಾಟಾ ಸಫಾರಿ ನಿಮಗೆ 13.29 ಇಂದ ಹಿಡಿದ್ಬಿಟ್ಟು 26.15 lakhs ವರ್ಗೂ ಬರುತ್ತೆ. ಸೊ ಇದರಲ್ಲೂ ಕೂಡ ನಾನು ಹೇಳ್ದಂಗೆ ಡೀಸೆಲ್ ಅಂಡ್ ಪೆಟ್ರೋಲ್ ಇಂಜಿನ್ ಅವೈಲೇಬಲ್ ಇದೆ ಅಂಡ್ ಮ್ಯಾನ್ಯುಯಲ್ ಕೂಡ ಇದೆ, ಆಟೋಮ್ಯಾಟಿಕ್ ಕೂಡ ಇದೆ. ಸೊ ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ನೀವು ಯಾವ್ದು ಬೇಕಾದ್ರೂ ತಗೋಬಹುದು. ಅಂಡ್ ಇದರ CC ಇಂಜಿನ್ ಕೆಪಾಸಿಟಿ ಬಂದ್ರೆ 1500 to 2000 cc ವರ್ಗೂ ಇದರ ಇಂಜಿನ್ ಕೆಪಾಸಿಟಿ ಆಗಿರುತ್ತೆ. ಅಂಡ್ ಮೈಲೇಜ್ ಬಗ್ಗೆ ಬಂದ್ರೆ ನಿಮಗೆ 14 ಇಂದ 16 ಕಿಲೋಮೀಟರ್ ತನಕ ಆರಾಮಾಗಿ ಮೈಲೇಜ್ ತೆಗಿಬಹುದು, ನಥಿಂಗ್ ಟು ವರಿ. ಅಂಡ್ ನೆಕ್ಸ್ಟ್ ಬರೋಣ ಟಾಟಾ ಕರ್ವ್. ಸೊ ಟಾಟಾ ಕರ್ವ್ ಬಂದು ನಿಮಗೆ 9.70 to 19.10 lakhs ತನಕನೂ ಬರುತ್ತೆ. ಸೊ ನಿಮಗೆ ಈ ಮಾಡೆಲ್ ಅಲ್ಲಿ ಪೆಟ್ರೋಲ್, ಡೀಸೆಲ್, ಆಸ್ ಯೂಶುವಲ್ ಮ್ಯಾನ್ಯುಯಲ್, ಆಟೋಮ್ಯಾಟಿಕ್ ಎಲ್ಲವೂ ಅವೈಲಬಲ್ ಇದೆ. ಅಂಡ್ ನಿಮಗೆ ಇದರಲ್ಲಿ ಇಂಜಿನ್ ಬಂದ್ರೆ 1200 to 1500 cc ಇಂಜಿನ್ ಇದೆ. ಅಂಡ್ ನಿಮಗೆ ಟಾಟಾ ಕರ್ವ್ ಅಲ್ಲಿ ಬಂದು 17 to 23 ಮೈಲೇಜ್ ಕೊಡುತ್ತೆ, ಕಿಲೋಮೀಟರ್ ತನಕನೂ ಮೈಲೇಜ್ ಕೊಡುತ್ತೆ, ಏನೋ ಕಷ್ಟ ಇಲ್ಲ. ಅಂಡ್ ನೆಕ್ಸ್ಟ್ ನಾವು ಇದರಲ್ಲೇ ಇನ್ನೊಂದು ವೇರಿಯಂಟ್ ಬಿಟ್ಟಿದ್ದಾರೆ. ಸೊ ದಟ್ ಈಸ್ ಟಾಟಾ ಕರ್ವ್ EV ಎಲೆಕ್ಟ್ರಿಕ್ ವೆಹಿಕಲ್. ಸೊ EV ವೆಹಿಕಲ್ ಬಂದು ನಿಮಗೆ
17 ಇಂದ 23 ಲ್ಯಾಕ್ಸ್ ತನಕ ಅವೈಲಬಲ್ ಇದೆ. ಅಂಡ್ ಇವರು ನಿಮಗೆ 502 ಕಿಲೋಮೀಟರ್ ರೇಂಜ್ ಕೊಟ್ಟಿದ್ದಾರೆ, 55 ಕಿಲೋವಾಟ್ ಕೆಪಾಸಿಟಿ ಇರೋ ವೆಹಿಕಲ್. ಸೊ ಇದಿಷ್ಟು ಆಗಿತ್ತು ಟಾಟಾ ಕಂಪನಿಯ ವೇರಿಯಂಟ್ಸ್ ಮಿಡ್ ಸೆಗ್ಮೆಂಟ್ SUVs. ಮತ್ತೆ ಇದರಲ್ಲಿ ಟಿಯಾಗೋ ಅದೆಲ್ಲ ಬರುತ್ತೆ. ನಾನು ಅಬೌಟ್ 10 ಲ್ಯಾಕ್ ಅಂಡ್ ಬಿಲೋ 25 ಲ್ಯಾಕ್ ಕಾರ್ಸ್ SUV ಮಿಡ್ ಸೆಗ್ಮೆಂಟ್ ಬಗ್ಗೆ ನಾನು ಈ ವ್ಲಾಗಲ್ಲಿ ಹೇಳ್ತಿರೋದ್ರಿಂದ ಓನ್ಲಿ ಬಿಟ್ವೀನ್ 25 to 10 ಒಳಗಡೆ ಏನೇನಿದೆ ಅದನ್ನ ಮಾತ್ರ ನಾನು ಹೇಳ್ತಾ ಇದ್ದೀನಿ. ಸೊ ಓಕೆ, ನೆಕ್ಸ್ಟ್ ಬರೋಣ ನಾವು ಹ್ಯೂಂಡೈ. ಓಕೆ, ಹ್ಯೂಂಡೈ ಕಂಪನಿ ನಿಮಗೆ 2 ವೇರಿಯಂಟ್ಸ್ ಇಲ್ಲ 3 ವೇರಿಯಂಟ್ಸ್ ನ ಬಿಡ್ತಾ ಇದ್ದಾರೆ. ಸೊ ಫಸ್ಟ್ ವೇರಿಯಂಟ್ ಬಂದ್ಬಿಟ್ಟು ಕ್ರೆಟಾ, ಸೆಕೆಂಡ್ ವೇರಿಯಂಟ್ ಬಂದು ಅಲ್ಕಾಜರ್. ಸೊ ಈಗ ನಾನು ಫಸ್ಟ್ ವೇರಿಯಂಟ್ ಬಗ್ಗೆ ಮಾತಾಡ್ತೀನಿ. ಅಂದ್ರೆ ಮಿಡ್ ಸೆಗ್ಮೆಂಟ್ SUV ಅಂತ ಬಂದಾಗ ಹ್ಯೂಂಡೈ ಅವರು 2 ಬಿಟ್ಟಿದ್ದಾರೆ. ಸೊ ಒಂದು ಬಂದು ಕ್ರೆಟಾ. ಸೊ ಕ್ರೆಟಾ ಅಲ್ಲಿ ನಿಮಗೆ 10.79 ಇಂದ 20.5 ಲ್ಯಾಕ್ಸ್ ತನಕ ನಿಮಗೆ ಕಾರ್ಸ್ ಅವೈಲಬಲ್ ಇರುತ್ತೆ. ಅಂಡ್ ಇದರಲ್ಲೂ ಕೂಡ ಪೆಟ್ರೋಲ್, ಡೀಸೆಲ್ ಇಂಜಿನ್ ಇರುತ್ತೆ, ಮ್ಯಾನ್ಯುಯಲ್ ಇರುತ್ತೆ, ಆಟೋಮ್ಯಾಟಿಕ್ ಇರುತ್ತೆ. ಸೊ ನಿಮಗೆ ಯಾವ್ದು ಸೂಟೇಬಲ್ ಅದನ್ನ ನೀವು ತಗೋಬಹುದು. ಅಂಡ್ ಇಂಜಿನ್ ವಿಷಯಕ್ಕೆ ಅಂತ ಬಂದ್ರೆ 1500 cc ಇದರ ಇಂಜಿನ್ ಕೆಪಾಸಿಟಿ ಆಗಿರುತ್ತೆ. ಅಂಡ್ 17 ಮೈಲೇಜ್ ಅಂತ ಬಂದ್ರೆ 17 to 22 ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ ಅಂತ ಹ್ಯುಂಡೈ ಅವರು ಹೇಳಿದ್ದಾರೆ. ಸೊ ಕ್ರೆಟಾ ಅಲ್ಲೇ ಇವರು ಇನ್ನೊಂದು ವೇರಿಯಂಟ್ ಬಿಟ್ಟಿದ್ದಾರೆ. ಸೊ ದಟ್ ಈಸ್ ಕ್ರೆಟಾ EV, ಎಲೆಕ್ಟ್ರಿಕ್ ವೆಹಿಕಲ್. ಸೊ ನೀವು ಎಲೆಕ್ಟ್ರಿಕ್ ವೆಹಿಕಲ್ ಹೋಗ್ತೀರಾ ಅಂತ ಅಂದ್ರೆ, ಸೊ ಎಲೆಕ್ಟ್ರಿಕ್ ವೆಹಿಕಲ್ ಬಂದ್ಬಿಟ್ಟು ಇದು ನಿಮಗೆ 18 to 24 ಲ್ಯಾಕ್ಸ್ ತನಕ ಇದೆ. ಅಂಡ್ ಅವ್ರು ನಿಮಗೆ ಕೊಡ್ತಾ ಇದ್ದಾರೆ 510 ಕಿಲೋಮೀಟರ್ ರೇಂಜ್, 51.4 ಕಿಲೋವ್ಯಾಟ್. ಓಕೆನಾ. ಸೊ ಅಂಡ್ ಇದರಲ್ಲಿ ಇನ್ನೂ ಒಂದು ವೇರಿಯಂಟ್ ಬಿಟ್ಟಿದ್ದಾರೆ, ಅದು ಬಂದು ನಿಮಗೆ ಕ್ರೆಟಾ ಎನ್ಲೈನ್. ಸೊ ಕ್ರೆಟಾ ಎನ್ಲೈನ್ ಅಲ್ಲಿ ನಿಮಗೆ ಏನಾಗುತ್ತೆ 17.83 ಇಂದ 20.09 ಲ್ಯಾಕ್ಸ್ ತನಕ ನಿಮಗೆ ಕ್ರೆಟಾ ಎನ್ಲೈನ್ ಅವೈಲಬಲ್ ಇರುತ್ತೆ. ಬಟ್ ಇದರಲ್ಲಿ ಓನ್ಲಿ ಪೆಟ್ರೋಲ್, ನೋ ಡೀಸೆಲ್, ಓನ್ಲಿ ಪೆಟ್ರೋಲ್. ಬಟ್ ನಿಮಗೆ ಬೋತ್ ಮ್ಯಾನ್ಯುಯಲ್ ಅಂಡ್ ಆಟೋಮ್ಯಾಟಿಕ್ ಅವೈಲಬಲ್ ಇದೆ. ಸೊ ಇದರ ಇಂಜಿನ್ ಕೆಪಾಸಿಟಿ ಬಂದು 1500 cc. ಅಂಡ್ ನಿಮ್ಗೆ ಇದು ಮೈಲೇಜ್ ಎಷ್ಟು ಕೊಡುತ್ತೆ ಅಂದ್ರೆ ಒಂದು 18 to 18 ಅನ್ಕೊಂಬಿಡಿ, 18 ಮೈಲೇಜ್ ಕೊಡುತ್ತೆ ನಿಮಗೆ. ಯಾವುದು ಕ್ರೆಟಾ ಎನ್ಲೈನ್ 18 ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ. ಸೊ ಇದೆಲ್ಲ ನಾನು ಏನ್ ಹೇಳ್ತಾ ಇದ್ದೀನಿ ಇವಾಗ ನಿಮ್ಗೆ. ಸೊ ಕ್ರೆಟಾ EV, ಕ್ರೆಟಾ ಎನ್ಲೈನ್ ಇದೆಲ್ಲ ನಿಮ್ಗೆ 5 ಸೀಟರ್. ಓಕೆನಾ. ಸೊ ನೆಕ್ಸ್ಟ್ ಬರೋಣ ಅಲ್ಕಾಜರ್ಗೂ. ಅಲ್ಕಾಜರ್ ಬಂದು ನಿಮಗೆ 14.50 21.20 ಲ್ಯಾಕ್ಸ್ ಆಗುತ್ತೆ. ಸೊ ಇದರಲ್ಲೂ ಕೂಡ ನಿಮಗೆ ಡೀಸೆಲ್ ಅಂಡ್ ಪೆಟ್ರೋಲ್ ಇದೆ, ಬೋತ್ ಮ್ಯಾನ್ಯುಯಲ್ ಅಂಡ್ ಆಟೋಮ್ಯಾಟಿಕ್ ಅವೈಲಬಲ್ ಇದೆ. ಅಂಡ್ ಇಂಜಿನ್ ಕೆಪಾಸಿಟಿ ಅಂತ ಬಂದ್ರೆ 1500 cc, ಮೈಲೇಜ್ ಬಂದ್ರೆ 70 to 21 ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ. ಸೊ ಇದನ್ನು ಕೂಡ ನೀವು ನೋಡಬಹುದು. ಸೊ ಆಲ್ಮೋಸ್ಟ್ ನಾನೀಗ 2 ಮಾಡೆಲ್ ಹೇಳಿದ್ದೀನಿ. 2 ಮಾಡೆಲ್, ಒಂದು ಮಾಡೆಲ್ 3 ವೇರಿಯಂಟ್ಸ್ ಇದೆ. ಸೊ ಇದಿಷ್ಟು ಆಗಿತ್ತು ಹ್ಯೂಂಡೈನ ಕತೆ. ಓಕೆನಾ. ಸೊ ನೆಕ್ಸ್ಟ್ ಹೋಗೋಣ ಮಹೀಂದ್ರ. ಸೊ ಮಹೀಂದ್ರ ಅಂತ ಬಂದ್ರೆ ನಿಮಗೆ ಆಬ್ವಿಯಸ್ಲಿ ಹಲವಾರು SUVs ಇದೆ, ಬಿಕಾಸ್ ಅವರು SUVಗೆ ಫೇಮಸ್. ಓಕೆನಾ. ಸೊ ಫಸ್ಟ್ ಬನ್ನಿ ನಾನು ಹೇಳ್ತೀನಿ, ನಾನು ಲೈಟ್ ಆಗಿ ಹೇಳ್ತಾ ಹೋಗ್ತೀನಿ ಗೊತ್ತಾ, ಯಾಕಂದ್ರೆ ತುಂಬಾ ವೇರಿಯಂಟ್ಸ್ ಇರುತ್ತೆ. ಸೊ ನಾನು ಇನ್ ಬಿಟ್ವೀನ್ ಅದ್ರ ಮಧ್ಯದಲ್ಲಿ ಹೇಳ್ತೀನಿ ನಿಮಗೆ ಯಾವ್ದು ಏನೇನು ಬರುತ್ತೆ ಅಂತ. ಸೊ ಫಸ್ಟ್ ಬಂದು ಥಾರ್ ರಾಕ್ಸ್ ನಿಮಗೆ ಸ್ಟಾರ್ಟ್ ಆಗೋದು 13.60 ಲ್ಯಾಕ್ಸ್ ಇಂದ ಹಿಡಿದು 20 ಲ್ಯಾಕ್ಸ್ ತನಕ ನಿಮಗೆ ಅವೈಲೇಬಲ್ ಇರುತ್ತೆ. ಸೊ ಇದೆರಡರಲ್ಲೂ ಈ ಥಾರ್ ರಾಕ್ಸ್ ಅಲ್ಲಿ ಡೀಸೆಲ್ ಅಂಡ್ ಪೆಟ್ರೋಲ್ ಬೋತ್ ಮ್ಯಾನ್ಯುಯಲ್ ಅಂಡ್ ಆಟೋಮ್ಯಾಟಿಕ್ ಅವೈಲೇಬಲ್ ಇರುತ್ತೆ. ಅಷ್ಟೇ ಅಲ್ಲದೆ ರೇರ್ ವೀಲ್ ಡ್ರೈವ್ ಅಂಡ್ 4x4. ರೇರ್ ವೀಲ್ ಡ್ರೈವ್ ಅಂದ್ರೆ ಓನ್ಲಿ ಟೂ ವೀಲ್ ಡ್ರೈವ್. ಅದು 4x4 ಆಬ್ವಿಯಸ್ಲಿ ಆಫ್ ರೋಡ್ ಎಲ್ಲ ಹೋದಾಗ ಯೂಸ್ ಆಗುತ್ತೆ. ಅಂಡ್ ಇದ್ರ ಇಂಜಿನ್ ಕೆಪಾಸಿಟಿ ಬಂದು ನಿಮಗೆ 2000 cc ಇದೆ, 2200 cc ನಿಮಗೆ ಇಂಜಿನ್ ಕೆಪಾಸಿಟಿ ಥಾರ್ ರಾಕ್ಸ್ ಅಲ್ಲಿ ಸಿಗುತ್ತೆ. ಅಂಡ್ ಇದ್ರ ಮೈಲೇಜ್ ಅಂತ ಬಂದ್ರೆ ಆಲ್ಮೋಸ್ಟ್ ನಿಮಗೆ ಒಂದು 10-12 ಹಾಗೆ ನಿಮಗೆ ಮೈಲೇಜ್ ಕೊಡುತ್ತೆ. ಸೊ ನೆಕ್ಸ್ಟ್ ಬರೋಣ ಥಾರ್ ಬಂದು ನಿಮಗೆ ಥಾರ್ ಬಂದು 12 ಇಂದ 22 ಲ್ಯಾಕ್ಸ್ ತನಕ ನಿಮಗೆ ಅವೈಲಬಲ್ ಇರುತ್ತೆ. ಇದರಲ್ಲೂ ಕೂಡ ಬೋತ್ ಡೀಸೆಲ್ ಅಂಡ್ ಪೆಟ್ರೋಲ್ ಇರುತ್ತೆ, ಬೋತ್ ಮ್ಯಾನ್ಯುಯಲ್ ಅಂಡ್ ಆಟೋಮ್ಯಾಟಿಕ್ ಇರುತ್ತೆ. ಬಟ್ ಇದರಲ್ಲಿ ಒಂದು ಟ್ವಿಸ್ಟ್ ಇರುತ್ತೆ, ಡೀಸೆಲ್ ಮ್ಯಾನ್ಯುಯಲ್ ಥಾರ್ ಸಿಗಲ್ಲ, ಡೀಸೆಲ್ ಪೆಟ್ರೋಲ್ ಬೋತ್ ಆಟೋಮ್ಯಾಟಿಕ್ ಸಿಗುತ್ತೆ. ಓಕೆನಾ. ಪೆಟ್ರೋಲ್ ಆಟೋಮ್ಯಾಟಿಕ್ ಸಿಗುತ್ತೆ, ಬಟ್ ಡೀಸೆಲ್ ಆಟೋಮ್ಯಾಟಿಕ್ ಸಿಗಲ್ಲ. ಡೀಸೆಲ್ ಸಿಗಬೇಕು ಅಂದ್ರೆ ನೀವು ಆಟೋಮ್ಯಾಟಿಕ್ಗೆ ಹೋಗ್ಬೇಕಾಗತ್ತೆ. ಸೊ ಅಂಡ್ ಇದರಲ್ಲಿ ಇಂಜಿನ್ ಕೆಪಾಸಿಟಿ ಬಂದು 1500 ಇಂದ ಹಿಡಿದು 2200 ಲೀಟರ್ ಇಂಜಿನ್ ತನಕ ಕೆಪಾಸಿಟಿ ಇರುತ್ತೆ. ಅಂಡ್ ಆಬ್ವಿಯಸ್ಲಿ ಥಾರಲ್ಲೂ ಕೂಡ ನಿಮಗೆ 2x2 ರೇರ್ ವೀಲ್ ಡ್ರೈವ್,
4 wheel drive 4x4 ಎಲ್ಲ ನಿಮಗೆ ಅವೈಲೇಬಲ್ ಇರುತ್ತೆ. ಆ್ಯಂಡ್ ಇದ್ರ ಮೈಲೇಜ್ ಕೂಡ ಬಂದು ನಿಮಗೆ 10 to 12 ಕಿಲೋಮೀಟರ್ ಮೈಲೇಜ್ ಆರಾಮಾಗಿ ನೀವು ತೆಕ್ಕೋಬಹುದು. ಆ್ಯಂಡ್ ನೆಕ್ಸ್ಟ್ ಈಗ ಬರೋಣ XUV 7XOಗೆ. ಸೊ ಇದು ಬಂದು ನಿಮಗೆ 13 ಇಂದ ಹಿಡಿದು 25 lakhs ತನಕನೂ ಇದೆ. ಆ್ಯಂಡ್ ಇದರಲ್ಲಿ ಕೂಡ ನಿಮಗೆ ಪೆಟ್ರೋಲ್ ಡೀಸೆಲ್ ಆಪ್ಷನ್ ಇದೆ, ಆಟೋಮ್ಯಾಟಿಕ್ ಮ್ಯಾನ್ಯುಯಲ್ ಆಪ್ಷನ್ ಇದೆ. ಆ್ಯಂಡ್ ಇಂಜಿನ್ ವಿಷಯಕ್ಕೆ ಅಂತ ಬಂದರೆ 2000 ಇಂದ ಹಿಡಿದು 2200 cc ತನಕ ಇದರ ಇಂಜಿನ್ ಕೆಪಾಸಿಟಿ ಆಗಿರುತ್ತೆ. ಆ್ಯಂಡ್ ಮೈಲೇಜ್ ವಿಚಾರಕ್ಕೆ ಅಂತ ಬಂದರೆ 15 ಕಿಲೋಮೀಟರ್ ಟು 17 ಕಿಲೋಮೀಟರ್ ನೀವು ಆರಾಮಾಗಿ ಇದರಲ್ಲಿ ಮೈಲೇಜ್ನ ತೆಗಿಬಹುದು. ಸೊ ನೆಕ್ಸ್ಟ್ ಬರೋಣ ಸ್ಕಾರ್ಪಿಯೋ ಎನ್. ಸೊ ಇದು ಬಂದು ನಿಮಗೆ 13 ಇಂದ ಹಿಡಿದು 24.34 lakhs ತನಕ ಬರುತ್ತೆ. ಆ್ಯಂಡ್ ಇದರಲ್ಲೂ ಕೂಡ ನಿಮಗೆ ಪೆಟ್ರೋಲ್ ಡೀಸೆಲ್ ಆಪ್ಷನ್ ಇದೆ, ಆಟೋಮೆಟಿಕ್ ಆ್ಯಂಡ್ ಮ್ಯಾನ್ಯುಯಲ್ ಆಪ್ಷನ್ ಕೂಡ ಇದೆ. ಆ್ಯಂಡ್ ಇದರ ಇಂಜಿನ್ ಕೆಪಾಸಿಟಿ ಬಂದು 1200 cc ಇಂದ ಹಿಡಿದು 2200 cc ವರೆಗೂ ಇದರ ಇಂಜಿನ್ ಕೆಪಾಸಿಟಿ ಆಗಿರುತ್ತೆ. ಆ್ಯಂಡ್ ಇದರ ಮೈಲೇಜ್ ಕೇಳೋದಾದ್ರೆ ನೀವು 13 to 20 ಕಿಲೋಮೀಟರ್ಸ್ ಮೈಲೇಜ್ ಇದು ಸ್ಕಾರ್ಪಿಯೋ ನಿಮಗೆ ಕೊಡುತ್ತೆ. ಸೊ ನೆಕ್ಸ್ಟ್ ಇನ್ನೊಂದು ವೇರಿಯಂಟ್ ಬಂದು XUV 700 ಅಂದ್ರೆ 700 XUV 700 ಅಂತ ಅವಾಗ ಹೇಳೋರು, ಈಗ ಸ್ಟೈಲ್ ಆಗಿ XUV 700 ಅಂತ ಹೇಳ್ತಾರೆ. ಸೊ ಇದು ಬಂದು ನಿಮಗೆ 13 ಇಂದ ಹಿಡಿದು 23.71 lakhs ವರೆಗೂ ಇದೆ. ಇದರಲ್ಲೂ ಕೂಡ ನಿಮಗೆ ಪೆಟ್ರೋಲ್ ಡೀಸೆಲ್ ಇಂಜಿನ್ ಇದೆ, ಆಟೋಮ್ಯಾಟಿಕ್ ಮ್ಯಾನ್ಯುಯಲ್ ಇದೆ. ಆ್ಯಂಡ್ ಇದರ ಇಂಜಿನ್ ಕೆಪಾಸಿಟಿ ಬಂದು ನಿಮಗೆ 2000 ಇಂದ ಹಿಡಿದು 2200 cc ವರೆಗೂ ಇಂಜಿನ್ ಕೆಪಾಸಿಟೀಸ್ ಇರುತ್ತೆ. ಆ್ಯಂಡ್ ಇದು ಮೈಲೇಜ್ ಬಂದು ನಿಮಗೆ 11 to 18 ಕಿಲೋಮೀಟರ್ ಮೈಲೇಜ್ ಅಂತೂ 100% ಕೊಡುತ್ತೆ. ಸೊ ನೆಕ್ಸ್ಟ್ ಬರೋಣ ಸ್ಕಾರ್ಪಿಯೋ ಕ್ಲಾಸಿಕ್ ಅಂತ. ಸೊ ಸ್ಕಾರ್ಪಿಯೋ ಎನ್ ಅವಾಗಲೇ ಏನು ಹೇಳಿದೆ, ಇದರಲ್ಲಿ ಇನ್ನೊಂದು ವೇರಿಯಂಟ್ ಬಿಟ್ಟಿದ್ದಾರೆ ಸ್ಕಾರ್ಪಿಯೋ ಕ್ಲಾಸಿಕ್ ಅಂತ. ಸೊ ಇದು ಬಂದು ನಿಮಗೆ 13 ಇಂದ 17 lakhs ವರೆಗೂ ಸಿಗುತ್ತೆ. ಬಟ್ ಇದರಲ್ಲಿ ಓನ್ಲಿ ಡೀಸೆಲ್ ಅಂಡ್ ಓನ್ಲಿ ಮ್ಯಾನ್ಯುಯಲ್. ಅಂಡ್ ಇದರ ಇಂಜಿನ್ ಕೆಪಾಸಿಟಿ ಬಂದು 2200 cc ಆಗಿರುತ್ತೆ. ಅಂಡ್ ಇದ್ರ ಮೈಲೇಜ್ ಬಂದು 15 ಕಿಲೋಮೀಟರ್ ಆಗಿರುತ್ತೆ. ಸೊ ನೆಕ್ಸ್ಟ್ ಬರೋಣ BE6 EV ವೆಹಿಕಲ್ ಮಹೀಂದ್ರ ಅವ್ರದ್ದು. ಸೊ BE6 19 ಇಂದ ನಿಮಗೆ 28 lakhs ತನಕ ಇರುತ್ತೆ. ನಾನು 25 ಇಂದ 10 ಒಳಗೆ ಹೇಳ್ತಿರೋದ್ರಿಂದ ಇದನ್ನ ಎಳ್ಕೊಂಡಿದ್ದೀನಿ. ಸೊ ಇದು ತಗೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದ್ದೀನಿ, ಬಿಕಾಸ್ ಇದು 19 ಇಂದನೂ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ BE6 ಬಂದು ನಿಮಗೆ 19 to 29 lakhs ತನಕ ನಿಮಗಿರುತ್ತೆ. ಸೊ ಇವರು ನಿಮಗೆ 683 ಕಿಲೋಮೀಟರ್ ರೇಂಜ್ ನ ಕೊಡ್ತಾ ಇದ್ದಾರೆ, 79 ಕಿಲೋವ್ಯಾಟ್. ನೆಕ್ಸ್ಟ್ ಬರೋಣ XUV 400 EV ವೆಹಿಕಲ್. ಸೊ ಇದು ನಿಮಗೆ 15 ಇಂದ 17.50 lakhs ವರೆಗೂ ಇದೆ. ಅಂಡ್ ಇದು ಬಂದು ನಿಮಗೆ 456 ಕಿಲೋಮೀಟರ್ ರೇಂಜ್ ವರೆಗೂ ನಿಮಗೆ ರೇಂಜ್ ಕೊಡ್ತಾ ಇದ್ದಾರೆ ನಿಮಗೆ. ಅಂಡ್ ಇದು 39.5 ಕಿಲೋವ್ಯಾಟ್ ಆಗಿರುತ್ತೆ. ನೆಕ್ಸ್ಟ್ ಬರೋಣ ಮಹೀಂದ್ರ ಮೊರಾಜೋ. ಇದು ಫುಲ್ ಬಿಗ್ ಕಾರ್, 7 seat ಕಾರ್ ಆಗಿರುತ್ತೆ, 7 seater ಕಾರ್ ಆಗಿರುತ್ತೆ. ಅಂಡ್ ನಿಮಗೆ ಇದು 14.5 ಇಂದ ಹಿಡಿದು 38 lakhs ತನಕನೂ ಇದೆ. ಅಗೇನ್ ನಾನು ಹೇಳ್ದಂಗೆ ಇದು ನಿಮ್ಮ ಆಪ್ಷನ್, ಬಿಕಾಸ್ ಸ್ಟಾರ್ಟ್ ಆಗೋದಂತೂ 15 lakhs ಇಂದ ಸ್ಟಾರ್ಟ್ ಆಗುತ್ತೆ. ಸೊ ನೀವು ಬೇಸಿಕ್ ಮಾಡೆಲ್ ಕೂಡ ತಗೋಬಹುದು. ಬಟ್ ಇದರಲ್ಲಿ ಒಂದು ಟ್ವಿಸ್ಟ್ ಇದೆ, ಏನಪ್ಪಾ ಅಂದ್ರೆ ಓನ್ಲಿ ಡೀಸೆಲ್ ಅಂಡ್ ಓನ್ಲಿ ಮ್ಯಾನ್ಯುಯಲ್. ಓಕೆನಾ? ಸೊ ನಿಮ್ಗೆ ಇದರಲ್ಲಿ ಡೀಸೆಲ್ ನಿಮಗೆ ಇಂಜಿನ್ ಕೆಪಾಸಿಟಿ ಬಂದು 1500 cc. ಅಂಡ್ ಇದು ಮೈಲೇಜ್ ಕೇಳ್ತೀರಾ, ಮೈಲೇಜ್ ಬಂದು ನಿಮಗೆ 17 ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ. ಓಕೆ, ಸೊ ಇದಿಷ್ಟು ಆಗಿತ್ತು ಮಹೀಂದ್ರ ಬಗ್ಗೆ. ಸೊ ನೆಕ್ಸ್ಟ್ ಹೋಗೋಣ ಜೀಪ್. ಸೊ ಜೀಪ್ ಅವರು ತುಂಬಾನೇ ಕಾಸ್ಟ್ಲಿ ಅಂತ ಹೇಳಕ್ಕಾಗಲ್ಲ. ಅಂದ್ರೆ ಈ ಸೆಗ್ಮೆಂಟ್ ಕಾರ್ಸ್, ನಾನು ಈಗೇನು ಬ್ರ್ಯಾಂಡ್ಸ್ ಹೇಳ್ತಿದ್ದೀನಿ, ಈ ಬ್ರ್ಯಾಂಡ್ಸ್ ಗಳಿಗೆ ಕಂಪೇರ್ ಮಾಡಿದ್ರೆ ಇದೊಂದು ಸ್ವಲ್ಪ ಪ್ರೀಮಿಯಂ ಆಗುತ್ತೆ. ಸೊ ಜೀಪ್ ಅವ್ರದ್ದು ಒಂದೇ ಆಪ್ಷನ್ ಇರೋದು, ಅದರಲ್ಲೂ ಒಂದು ಬೇಸಿಕ್ ಮಾತ್ರ ಅವೈಲೇಬಲ್ ಇರುತ್ತೆ 15-17 lakhs ಮೇಲೆ. ಸೊ ನಾನು ಹೇಳ್ತೀನಿ ದಟ್ ಈಸ್ ಜೀಪ್ ಕಂಪಸ್. ನಿಮಗೆ 17.99 lakhs ಬೇಸಿಕ್ ಮಾಡೆಲ್ ಸಿಗುತ್ತೆ. ಅಂದ್ರೆ ನೀವು ಒಂದು 20 lakhs ಆರಾಮಾಗಿ ಬರುತ್ತೆ ಜೀಪ್ ಕಂಪಸ್. ಫುಲ್ ರಗಡ್ ಬೇಕು ಅಂದ್ರೆ ಜೀಪ್ ಕಂಪಸ್. ಆಬ್ವಿಯಸ್ಲಿ ಇದರಲ್ಲಿ ಪೆಟ್ರೋಲ್ ಡೀಸೆಲ್ ಆಪ್ಷನ್ ಇರುತ್ತೆ, ಮ್ಯಾನ್ಯುಯಲ್ ಆಟೋಮ್ಯಾಟಿಕ್ ಡೀಸೆಲ್ ಇರುತ್ತೆ, ಆಟೋಮ್ಯಾಟಿಕ್ ಅಂಡ್ ಮ್ಯಾನ್ಯುಯಲ್ ಆಪ್ಷನ್ ಕೂಡ ಇರುತ್ತೆ ನಿಮಗೆ. ಅಂಡ್ ಇಂಜಿನ್ ವಿಷಯಕ್ಕೆ ಬಂದ ಇದು 2000 cc ಆಗಿರುತ್ತೆ. ಸೊ ರಗಡ್ ಆಗಿ ನೀವು ಹೆಂಗ್ ಬೇಕಾದ್ರೂ ರಫ್ ಅಂಡ್ ಟಫ್ ಆಗಿ ನೀವು ಈ ಜೀಪ್ ನ ಯೂಸ್ ಮಾಡ್ಕೋಬಹುದು. ಅಂಡ್ ಈಗ ನಾನು ಬರ್ತಾ ಇದೀನಿ ವಿನ್ ಫಾಸ್ಟ್ ಕಂಪನಿಗೆ. ಸೊ ಇದು ಬಂದು ವಿಯೆಟ್ನಾಂನ ಒಂದು ಬ್ರ್ಯಾಂಡ್ ಆಗಿರುತ್ತೆ. ಈಗ ತಾನೇ ಹೊಸದಾಗಿ ನಮ್ಮ ಇಂಡಿಯಾಗೆ ಇದು ಲಾಂಚ್ ಆಗಿದೆ. ಅಂಡ್ ಇದು ಶೋರೂಮ್ ಕೂಡ ನಾನು ನೋಡಿದೀನಿ. ಒಂದು ಯಾವ ಏರಿಯಾ ಅಂತ ಮರ್ತೋಗಿದೆ, ಎರಡಂತೂ ಇದೆ. ಇದು ಎರಡು ಕಡೆನೋ ಒಂದ್ ಕಡೆನೋ ಇದೆ ಬ್ಯಾಂಗ್ಳೂರಲ್ಲಿ. ನೀವು ಅದನ್ನ ಗೂಗಲ್ ಮಾಡ್ಕೊಳ್ಳಿ. ಸೊ ವಿನ್ ಫಾಸ್ಟ್ ಅಲ್ಲಿ ನಿಮ್ಗೆ 2 ವೇರಿಯಂಟ್ಸ್ ಬರುತ್ತೆ SUVs. ಒಂದು ಬಂದು ವಿನ್ ಫಾಸ್ಟ್
VF6 ಅಂತ. ಸೊ ಇದು ಆನ್ ರೋಡ್ ಪ್ರೈಸ್ ಬಂದು ನಿಮಗೆ 17 to 19.19 lakhs ಆಗುತ್ತೆ. ಅಂಡ್ 468 ಕಿಲೋಮೀಟರ್ ರೇಂಜ್ ಕೊಡ್ತಾ ಇದ್ದಾರೆ ನಿಮಗೆ. ಅಂಡ್ 60 ಕಿಲೋ ವ್ಯಾಟ್ಸ್ ಅಂಡ್ 201 BHP ಇದಾಗಿರುತ್ತೆ, ಇದರ ಫೀಚರ್ಸ್ ಆಗಿರುತ್ತೆ. ಸೊ ಇನ್ನೊಂದು ಬಂದು ವಿನ್ಫಾಸ್ಟ್ VF7 ಬರುತ್ತೆ ನಿಮಗೆ. ಸೊ ಇದು ಬಂದು 21.89 to 26 lakhs ವರ್ಗು ನಿಮಗೆ ಅವೈಲಬಲ್ ಇರುತ್ತೆ, ಮಾಡೆಲ್ಸು ವೇರಿಯಂಟ್ಸು. ಸೊ ಇವ್ರು ಬಂದು ನಿಮಗೆ 532 ಕಿಲೋಮೀಟರ್ ಆಫ್ ರೇಂಜಸ್ನ ನಿಮಗೆ 532 ಕಿಲೋಮೀಟರ್ ರೇಂಜ್ನ ನಿಮಗೆ ವಿನ್ಫಾಸ್ಟ್ VF7 ಅಲ್ಲಿ ಕೊಡ್ತಾ ಇದ್ದಾರೆ. ಅಂಡ್ ಇದ್ರದ್ದು 348 BHP ಆಗಿರುತ್ತೆ. ಅಂಡ್ ಈಗ ಬರೋಣ ಕಿಯಾ. ಸೊ ಕಿಯಾದಲ್ಲಿ ಫಸ್ಟ್ ಬಂದು ಸೆಲ್ಟೋಸ್. ನಿಮ್ಗೆಲ್ರಿಗೂ ಇದು ಸ್ವಲ್ಪ ಫೇಮಸ್ ಆಗಿದೆ ಅಂತ ಹೇಳ್ಬೋದು. ಸೆಲ್ಟೋಸ್ ಬಂದು ನಿಮಗೆ 10 ಇಂದ ಹಿಡಿದು 20 lakhs ವರ್ಗೂ ಇದೆ. ಅಂಡ್ ಇದರಲ್ಲಿ ಪೆಟ್ರೋಲ್, ಡೀಸೆಲ್ ಅಂಡ್ ಬೋತ್ ಆಟೋಮೆಟಿಕ್ ಅಂಡ್ ಮ್ಯಾನ್ಯುಯಲ್ ಆಪ್ಷನ್ ಕೂಡ ನಿಮಗಿರುತ್ತೆ. ಅಂಡ್ ಇಂಜಿನ್ ವಿಷಯಕ್ಕಂತ ಬಂದ್ರೆ 1500cc ಇದರ ಇಂಜಿನ್ ಕೆಪಾಸಿಟಿ ಆಗಿರುತ್ತೆ. 158 BHP ಆಗಿರುತ್ತೆ. ಅಂಡ್ ಇದು ಮೈಲೇಜ್ ನಿಮಗೆ ಅಪ್ರಾಕ್ಸ್ ಒಂದು 17 to 20 ಕಿಲೋಮೀಟರ್ ಮೈಲೇಜ್ ನಿಮಗೆ ಕಿಯಾ ಸೆಲ್ಟೋಸ್ ಕೊಡುತ್ತೆ. ಅಂಡ್ ಇದು ನಾನು ಏನ್ ಹೇಳ್ತಿದ್ದೀನಿ ಆನ್ ರೋಡ್ ಪ್ರೈಸ್, ಆಯ್ತಾ. ನೆಕ್ಸ್ಟ್ ಬಂದು ನಿಮಗೆ ಕಿಯಾ ಕ್ಯಾರೆನ್ಸ್. ಸೊ ಇದು ಬಂದು ನಿಮಗೆ 11 to 13 lakhs ಅಲ್ಲಿ ನಿಮಗೆ ಅವೈಲಬಲ್ ಇದೆ. ಅಂಡ್ ಇದು ಕೂಡ ನಿಮಗೆ ಪೆಟ್ರೋಲ್, ಡೀಸೆಲ್ ಆಪ್ಷನ್ ಇದೆ. ಬಟ್ ಓನ್ಲಿ ಥಿಂಗ್ ಈಸ್ ನಿಮಗೆ ಇದರಲ್ಲಿ ಆಟೋಮ್ಯಾಟಿಕ್ ಸಿಗಲ್ಲ, ಓನ್ಲಿ ಮ್ಯಾನ್ಯುಯಲ್. ಅಂಡ್ ಇದರ ಇಂಜಿನ್ ಕೆಪಾಸಿಟಿ ಬಂದು 1500cc ಆಗಿರುತ್ತೆ. ಅಂಡ್ ಮೈಲೇಜ್ ಬಂದು 16 ಇಂದ ಅಪ್ರಾಕ್ಸ್ ಒಂದು 31.3 ಮೈಲ್ ತನಕನೂ ಮೈಲೇಜ್ ಕೊಡುತ್ತೆ. ಸೊ ನೆಕ್ಸ್ಟ್ ಬರೋಣ ಕಿಯಾ ಕ್ಯಾರೆನ್ಸ್ ಕ್ಲಾವಿಕ್ಸ್ ಅಂತ ಬಿಟ್ಟಿದ್ದಾರೆ. ಕ್ಲಾವಿಸ್ ಅಂತ ಹೊಸದು. ಇದು ಬಂದು 11 ಇಂದ ನಿಮಗೆ 21.5 lakhs ವರ್ಗೂ ಅವೈಲಬಲ್ ಇರುತ್ತೆ. ಅಂಡ್ ಇದರಲ್ಲೂ ಕೂಡ ನಿಮಗೆ ಡೀಸೆಲ್, ಪೆಟ್ರೋಲ್ ಇಂಜಿನ್ ಅವೈಲಬಲ್ ಇದೆ. ಅಂಡ್ ಇದರಲ್ಲಿ ಸಹ ನಿಮಗೆ ಆಟೋಮ್ಯಾಟಿಕ್ ಅಂಡ್ ಮ್ಯಾನ್ಯುಯಲ್ ಬೋತ್ ಆಪ್ಷನ್ಸ್ ನಿಮಗಿದೆ. ಅಂಡ್ ಇದರ ಇಂಜಿನ್ ವಿಷಯಕ್ಕೆ ಬಂದ್ರೆ ನಿಮಗೆ 1500cc, ಇದು ಕೂಡ 7 ಸೀಟರ್ ಕಾರ್ ಆಗಿರುತ್ತೆ, ಬಿಗ್ ಫ್ಯಾಮಿಲಿ ಕಾರ್ ಆಗಿರುತ್ತೆ. ಅಂಡ್ ಇದು ಮೈಲೇಜ್ ಬಂದು ನಿಮಗೆ 15 ಇಂದ ಅಪ್ರಾಕ್ಸ್ ಒಂದು 19 ಕಿಲೋಮೀಟರ್ ಮೈಲೇಜ್ ತನಕ ಇದು ಆರಾಮಾಗಿ ಕೊಡುತ್ತೆ. ಅಂಡ್ ಇದ್ರಲ್ಲೇನೆ ಕ್ಯಾರೆನ್ಸ್ ಅಲ್ಲೇ ಒಂದು EV ವೇರಿಯಂಟ್ ಕೂಡ ಬಿಟ್ಟಿದ್ದಾರೆ. ಸೊ ಕ್ಯಾರೆನ್ಸ್ ಕ್ಲಾವಿಸ್ EV. ಸೊ ಇದ್ರ ಬಗ್ಗೆ ನಾವು ಮಾತಾಡೋದಾದ್ರೆ ಇದು 18 to 25 lakhs ವರ್ಗೂ ನಿಮಗೆ ಸಿಗುತ್ತೆ. ಅಂಡ್ ಇದರ ರೇಂಜ್ ಬಂದು 490 ಕಿಲೋಮೀಟರ್ಸ್ ಆಗಿರುತ್ತೆ. 51.4 ಕಿಲೋವ್ಯಾಟ್ ಆಗಿರುತ್ತೆ. 169 BHP ಪವರ್. ಸೊ ಇದಿಷ್ಟು ಆಗಿತ್ತು ಕಿಯಾ ಕಂಪನಿಯ ಕಾರ್ಸ್ ಬಗ್ಗೆ. ಸೊ ನೆಕ್ಸ್ಟ್ ಬರೋಣ ನಾವು MGಗೆ. ಸೊ MG ಮಾರಿಸ್ ಗ್ಯಾರೇಜ್ ಅಂತ ಬಂದ್ರೆ, ಸೊ MG ಬಂದ್ರೆ ನಾವು ಫಸ್ಟ್ ಬರೋದು ವಿಂಡ್ಸರ್. ಸೊ ವಿಂಡ್ಸರ್ನ ನೀವು ಆರಾಮಾಗಿ ಸಿಟಿಲಿ ತಗೊಂಡು ಓಡಾಡ್ಬೋದು. ತುಂಬಾ ದೊಡ್ಡ SUV ಅಂತಾನು ಹೇಳಕ್ಕಾಗಲ್ಲ, ತುಂಬಾ ಚಿಕ್ಕ SUV ಅಂತಾನು ಹೇಳಕ್ಕಾಗಲ್ಲ. ಇಟ್ಸ್ ಅ ಮಿನಿ ಕಾಂಪ್ಯಾಕ್ಟ್ SUV ಅಂತ ಹೇಳಿದ್ರು ತಪ್ಪಾಗಲ್ಲ. ಸೊ ವಿಂಡ್ಸರ್ ಬಗ್ಗೆ ನೋಡೋಣ ಬನ್ನಿ. ವಿಂಡ್ಸರ್ ಇಸ್ ಅ EV ವೆಹಿಕಲ್. ಸೊ ಇದು ಬಂದು ನಿಮಗೆ 14 ಇಂದ 18.5 lakhs ವರ್ಗೂ ಅವೈಲಬಲ್ ಇರುತ್ತೆ, ಆಟೋಮ್ಯಾಟಿಕ್ ಆಗಿರುತ್ತೆ. ಅಂಡ್ ಇವರು ಎಷ್ಟು ಕಿಲೋಮೀಟರ್ ರೇಂಜ್ ಕೊಡ್ತಾ ಇದ್ದಾರೆ ಗೊತ್ತಾ? 450 ಕಿಲೋಮೀಟರ್ ರೇಂಜ್ ಆಗಿರುತ್ತೆ. ಅಂಡ್ 52.9 ಕಿಲೋ ವ್ಯಾಟ್ ಆಗಿರುತ್ತೆ. 134 BHP ಪವರ್ ಆಗಿರುತ್ತೆ. ಅಂಡ್ ಇದು 5 ಸೀಟರ್ ಕಾರ್ ಆಗಿರುತ್ತೆ. ಸೊ ನೆಕ್ಸ್ಟ್ ಬರೋಣ MG ಹೆಕ್ಟರ್. ಸೊ MG ಹೆಕ್ಟರ್ ಅಲ್ಲಿ 2 ತರ ವೇರಿಯಂಟ್ ಇರುತ್ತೆ. ಸೊ MG ಹೆಕ್ಟರ್ ಅಂಡ್ MG ಹೆಕ್ಟರ್ ಪ್ಲಸ್, ಇದು ಬೋತ್ ಫೀಚರ್ಸ್ ಸೇಮ್. ನಾನು ಹೇಳ್ತೀನಿ ಈಗ 12 ಇಂದ ನಾನು ಹೇಳ್ದಾಗೆ 19.19 lakhs ವರ್ಗೂ ಅವೈಲಬಲ್ ಇರುತ್ತೆ. ಆಬ್ವಿಯಸ್ಲಿ ಪೆಟ್ರೋಲ್, ಡೀಸೆಲ್ ಇಂಜಿನ್ ಕೂಡ ಆಗಿರುತ್ತೆ. ಮ್ಯಾನ್ಯುಯಲ್ ಆಪ್ಷನು ಇದೆ ನಿಮಗೆ, ಆಟೋಮ್ಯಾಟಿಕ್ ಆಪ್ಷನು ಇದೆ. ಅಂಡ್ 1500cc ಇದರ ಇಂಜಿನ್ ಕೆಪಾಸಿಟಿ ಆಗಿರುತ್ತೆ. 141 BHP ಪವರ್ ಇದ್ರದ್ದಾಗಿರುತ್ತೆ. ಅಂಡ್ ಇದು ಮೈಲೇಜ್ ಕೇಳೋದಾದ್ರೆ ನೀವು 13 ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ ನಿಮಗೆ. ಸೊ ನೆಕ್ಸ್ಟ್ ಬರೋಣ MG ZSEV. ಸೊ ಇದು ಬಂದು ನಿಮಗೆ 18 to 20.5 lakhs ವರ್ಗೂ ಇದೆ. ಅಂಡ್ ಇದು ಫುಲ್ಲಿ ಆಟೋಮ್ಯಾಟಿಕ್ ಆಗಿರುತ್ತೆ, ಬಿಕಾಸ್ ಇದು EV ವೆಹಿಕಲ್ ಅಲ್ವಾ, ಹಾಗಾಗಿ. ಅಂಡ್ ಇವರು ಎಷ್ಟು ರೇಂಜ್ ಕೊಟ್ಟಿದ್ದಾರೆ ಅಂದ್ರೆ 460 ಕಿಲೋಮೀಟರ್ ರೇಂಜ್ ಕೊಟ್ಟಿದ್ದಾರೆ. 50 ಕಿಲೋ ವ್ಯಾಟ್, 174 BHP. ಸೊ ನೆಕ್ಸ್ಟ್ ಬರೋಣ MG ಆಸ್ಟರ್. ಸೊ ಇದು ಬಂದು ನಿಮಗೆ 9.79 to 15.5 lakhs ವರ್ಗೂ ಅವೈಲಬಲ್ ಇರುತ್ತೆ.
ಬಟ್ ಇದರಲ್ಲಿ ಒಂದು ಟ್ವಿಸ್ಟ್ ಇದೆ, ಏನಪ್ಪಾ ಅಂದ್ರೆ ಇದು ಓನ್ಲಿ ಪೆಟ್ರೋಲ್ ಇಂಜಿನ್ ಕಾರ್ ಆಗಿರುತ್ತೆ. ಸೊ ಬಟ್ ಪೆಟ್ರೋಲ್ ಇಂಜಿನ್ ಆಗಿದ್ರು ನಿಮ್ಗೆ ಇದರಲ್ಲಿ ಬೋತ್ ಆಪ್ಷನ್ಸ್ ಇದೆ. ಏನಪ್ಪಾ ಅಂದ್ರೆ ಮ್ಯಾನ್ಯುಯಲ್ಲು ಇದೆ, ಆಟೋಮ್ಯಾಟಿಕ್ಕು ಇದೆ, ಬಟ್ ಇಂಜಿನ್ ಪೆಟ್ರೋಲ್ ಮಾತ್ರ ಅಷ್ಟೇ. ಅಂಡ್ ಇದ್ರದ್ದು ಇಂಜಿನ್ ಕೆಪಾಸಿಟಿ ಬಂದು 1500 cc ಇಂಜಿನ್ ಕೆಪಾಸಿಟಿ ಆಗಿರುತ್ತೆ ಅಂಡ್ 108 BHP ಆಗಿರುತ್ತೆ. ಅಂಡ್ ಇದು ಮೈಲೇಜ್ ಎಷ್ಟು ಕೊಡುತ್ತೆ ಅಂದ್ರೆ ಒಂದು 15 ಕಿಲೋಮೀಟರ್ ಮೈಲೇಜ್ ಅಂತೂ ಆರಾಮಾಗಿ ಕಣ್ಣು ಮುಚ್ಕೊಂಡು ಕೊಡುತ್ತೆ. ಸೊ ನೆಕ್ಸ್ಟ್ ಕಂಪನಿ ಬಂದು ಸ್ಕೋಡಾ. ಸೊ ಸ್ಕೋಡಾ ಬಂದು ನಿಮಗೆ ಎಲ್ಲ ಆನ್ ರೋಡ್ ಪ್ರೈಸಸ್ ಹೇಳ್ತೀನಿ. ಸ್ಕೋಡಾದಲ್ಲಿ ಆಲ್ಮೋಸ್ಟ್ ಎರಡೇ ನಿಮಗೆ SUVs, ಮಿಡ್ SUVs ಬರೋದು. ಒಂದು ಕುಶಾಕ್ ಮತ್ತೆ ಇನ್ನೊಂದು ಕೈಲಾಕ್. ಫಸ್ಟ್ ಕುಶಾಕ್ ನೋಡೋಣ. ಸೊ ದಿಸ್ ಇಸ್ ಕುಶಾಕ್, ಸ್ಕೋಡಾ ಕುಶಾಕ್. ಇದು ಬಂದು ನಿಮಗೆ 10.5 to 18.99 lakhs ತನಕನೂ ಇದೆ. ಬಟ್ ಏನಪ್ಪಾ ಅಂದ್ರೆ ಇದರಲ್ಲಿ ಓನ್ಲಿ ಪೆಟ್ರೋಲ್, ಇವರು ಪೆಟ್ರೋಲ್ ಮಾತ್ರ ಬಿಟ್ಟಿದ್ದಾರೆ, ಡೀಸೆಲ್ ಬಿಡ್ತಾ ಇಲ್ಲ. ಸೊ ಹಾಗಾಗಿ ನಿಮಗೆ ಇದರಲ್ಲಿ ಬೋತ್ ಮ್ಯಾನ್ಯುಯಲ್ ಅಂಡ್ ಆಟೋಮ್ಯಾಟಿಕ್ ಆಪ್ಷನ್ ಇದೆ. ಸೊ ಇಂಜಿನ್ ಕೆಪಾಸಿಟಿ ಬಂದು 1500 cc ಆಗಿರುತ್ತೆ ಅಂಡ್ 147 BHP ಆಗಿರುತ್ತೆ. ಸೊ ಇದಿಷ್ಟು ಕುಶಾಕ್ ಬಗ್ಗೆ. ಬಟ್ ಅಂಡ್ ಮೈಲೇಜ್ ಹೇಳೋದಾದ್ರೆ 20 ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಪೆಟ್ರೋಲ್ ಅಲ್ವಾ, ಸೊ ಸ್ವಲ್ಪ ಕಮ್ಮಿನೇ ಇಟ್ಕೊಂಡ್ರು ಒಂದು 15-16 ಮೋಸ ಇಲ್ಲ. ಸೊ ನೆಕ್ಸ್ಟ್ ಬರೋಣ ಸ್ಕೋಡಾ ಕೈಲಾಕ್. ಸೊ ಇದು ಬಂದು ನಿಮಗೆ 8 to 13 lakhs ತನಕ ಆರಾಮಾಗಿ ಕಣ್ಣು ಮುಚ್ಕೊಂಡು ನೀವು ಸ್ಕೋಡಾ ಕೈಲಾಕ್ನ ತಗೋಬಹುದು. ಅಂಡ್ ಇದನ್ನು ಸಹ ನಿಮಗೆ ಪೆಟ್ರೋಲ್ ಇಂಜಿನ್ ಆಗಿರುತ್ತೆ. ಅಂಡ್ ಇದರಲ್ಲೂ ಕೂಡ ನಿಮಗೆ ಎರಡು ಆಪ್ಷನ್ಸ್ ಇರುತ್ತೆ, ಮ್ಯಾನ್ಯುಯಲ್ ಅಂಡ್ ಆಟೋಮ್ಯಾಟಿಕ್ ಆಗಿರುತ್ತೆ. ಬಟ್ ಇದರ ಇಂಜಿನ್ ಕೆಪಾಸಿಟಿ ಬಂದು 1000 cc ಆಗಿರುತ್ತೆ, 114 BHP ಆಗಿರುತ್ತೆ. ಅಂಡ್ ಇದ್ರದ್ದು ಕೂಡ ಇವರು 20 ಮೈಲೇಜ್ ತೆಗಿಬಹುದು ಅಂತ ಕೊಟ್ಟಿದ್ದಾರೆ. ಸೊ ನಾನು ಹೇಳಿದಾಗ ಅಪ್ರಾಕ್ಸ್ ಒಂದು 15-16 ಏನು ಮೋಸ ಇಲ್ಲ. ನೆಕ್ಸ್ಟ್ ಬರೋಣ, ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಅನ್ನೋ ತರ ಇವಾಗ ಫೋಕ್ಸ್ ವ್ಯಾಗನ್. ಸೊ ಫೋಕ್ಸ್ ವ್ಯಾಗನ್ ಅಲ್ಲಿ ನಿಮಗೆ ಒಂದೇ ವೇರಿಯಂಟ್ ಬರುತ್ತೆ, ಬಿಕಾಸ್ ಇನ್ ಮಿಕ್ಕಿದ್ದೆಲ್ಲ ಸ್ವಲ್ಪ ಕಾಸ್ಟ್ಲಿ ಆಗ್ತಾ ಹೋಗುತ್ತೆ. ನಾನು ಈ ವಿಡಿಯೋದಲ್ಲಿ 25 to 10 lakhs ಒಳಗಡೆ ನೋಡ್ತಾ ಇರಿದ್ದೀರಾ ಅಲ್ವಾ. ಸೊ ಹಾಗಾಗಿ ನಾನು ಈ ಸೆಗ್ಮೆಂಟ್ ನ ಒಂದು ಕಾರ್ನ ನಿಮಗೆ ಹೇಳ್ತಾ ಇದ್ದೀನಿ. ಸೊ ಅದು ಬಂದು ಫೋಕ್ಸ್ ವ್ಯಾಗನ್ ಟೈಗನ್ ಅಂತ. ಸೊ ಇದರ ಪ್ರೈಸ್ ಬಂದು ನಿಮಗೆ 14.36 lakhs ವರೆಗೂ ಇದೆ. ಅಂಡ್ ಇದರ ಇಂಜಿನ್ ಕೆಪಾಸಿಟಿ ಬಂದು 1500 to 2000 cc ಆಗಿರುತ್ತೆ. ಅಂಡ್ ಇದು ಓನ್ಲಿ ಪೆಟ್ರೋಲ್ ಇಂಜಿನ್ ಆಗಿರುತ್ತೆ. ಅಂಡ್ ಇದು ಕೂಡ ಮೈಲೇಜ್ ನಿಮಗೆ 20 ಕಿಲೋಮೀಟರ್ ಕೊಡುತ್ತೆ ಅಂತ ಹೇಳಿದರೆ ಅಪ್ರಾಕ್ಸ್ ಒಂದು 18ಗೂ ಮೋಸ ಇಲ್ಲ. ಸೊ ಆನ್ ರೋಡ್ ಪ್ರೈಸ್ ನಾನು ಇದು ಹೇಳಿದ್ದು. ಸೊ ಇದಾಗಿತ್ತು ಇಷ್ಟೋ ತನಕ ನಾನು ಎಲ್ಲಾ ಕಂಪನಿ ಬ್ರ್ಯಾಂಡ್ಸ್ದು ಯಾವ್ಯಾವ ಸೆಗ್ಮೆಂಟ್ ಕಾರ್ಸ್ಗಳಿದೆ ಅಂತ ಇಷ್ಟೋ ತನಕ ಹೇಳಿದೀನಿ. ಬಿಕಾಸ್ ನಾನು ಈ ವ್ಲಾಗ್ ಮಾಡಬೇಕು ಅಂತ ಅನ್ಕೊಂಡಿದ್ ಯಾಕೆ ಅಂದ್ರೆ, ಈಗ ಯಾರೇ ಆಗಿರ್ಲಿ ಒಂದು ಮಿಡ್ ವೇರಿಯಂಟ್ ಮಿಡ್ ಸೆಗ್ಮೆಂಟ್ SUVs ನ ತಗೋಬೇಕಂದ್ರೆ ಬಹಳನೇ ಕನ್ಫ್ಯೂಷನ್ಸ್ ಇದೆ. ಸೊ ಹಾಗಾಗಿ ಆಲ್ಮೋಸ್ಟ್ ನೀವು ಶೋರೂಮಿಗೆ ಕಾರ್ ನೋಡಕ್ ಹೋಗೋಕ್ಕಿಂತ ಮುಂಚೆನೆ ಒಂದು ಲೈಟ್ ಆಗಿ ಐಡಿಯಾ ಬರಲಿ ಅಂತ ನಾನು ಈ ಒಂದು ವ್ಲಾಗ್ ನ ಮಾಡಾಕ್ತಾ ಇದ್ದೀನಿ. ಸೊ ಐ ಹೋಪ್ ನಿಮ್ಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಅಂಡ್ ಇನ್ನೂ ಹೆಚ್ಚು ಕಂಟೆಂಟ್ಗೋಸ್ಕರ ಫಾಲೋ ಮಾಡಿ ರಾಹ ಟೇಲ್ಸ್ ಯೂಟ್ಯೂಬ್ ಚಾನಲ್.